ಕೋಟ್ಯಂತರ ಕನ್ನಡಿಗರ ಪಾಲಿಗೆ ಕೇವಲ ನಟನಾಗಿರದೆ ಅಣ್ಣಾವರು ಆಗಿ ಮನೆಯ ಹಿರಿಯ ಮಗನಾಗಿ ಮೆರೆದ ಕಲಾ ತಪಸ್ವಿ ಯಾರು ಗೊತ್ತಾ? ಬೆಳ್ಳಿ ಪರದೆಯ ಮೇಲೆ ಯಾವತ್ತೂ ಸಿಗರೇಟ್ ಸೇದದೆ, ಮದ್ಯಪಾನ ಮಾಡದೆ, ನೈತಿಕತೆಯ ಆದರ್ಶ ಮೆರೆದ ಕರುನಾಡಿನ ಏಕೈಕ ಧ್ರುವ ತಾರೆ ಡಾಕ್ಟರ್ ರಾಜ್ಕುಮಾರ್. ಗಾಜನೂರಿನ ಸಾಮಾನ್ಯ ಕುಟುಂಬದಲ್ಲಿ ಮುತ್ತುರಾಜ್ನಾಗಿ ಹುಟ್ಟಿ 1954ರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಅಡಿಯಿಟ್ಟ ಇವರ ನಿಜವಾದ ಪಯಣ ಶುರುವಾಗಿದ್ದೇ ಅಲ್ಲಿಂದ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹೀಗೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಅಕ್ಷರಶಃ ಆ ಪಾತ್ರಗಳಿಗೆ ಜೀವ ತುಂಬಿದರು. ಕೇವಲ ನಟನೆಯಷ್ಟೇ ಅಲ್ಲ, 1982ರ ಗೋಕಾಕ್ ಚಳುವಳಿಯಲ್ಲಿ ಬೀದಿಗಿಳಿದು ಕನ್ನಡಿಗರ ಧ್ವನಿಯಾಗಿ ಹೋರಾಡಿದ ಭಾಷಾಭಿಮಾನಿ ಇವರು. ಇವರ ಅಪ್ರತಿಮ ಸೇವೆಗೆ ಪದ್ಮಭೂಷಣ್, ಕರ್ನಾಟಕ ರತ್ನ ಹಾಗೂ ಚಿತ್ರರಂಗದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳು ಒಲಿದು ಬಂದವು. ಅದೆಷ್ಟೇ ಎತ್ತರಕ್ಕೆ ಬೆಳೆದರೂ ಅಭಿಮಾನಿಗಳೇ ನನ್ನ ದೇವರು ಎಂದು ತಲೆಬಾಗಿದ ಸರಳತೆಯ ಸಾಕಾರ ಮೂರ್ತಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಅಮರ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ನೈಜ ಇತಿಹಾಸ ನಿಮಗೆ ಇಷ್ಟವಾಗಿದ್ದರೆ ಕರುನಾಡಿನ ಈ ಹೆಮ್ಮೆಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಮರೆಯದೆ ಸೇವ್ ಮಾಡಿಕೊಳ್ಳಿ. ಧನ್ಯವಾದಗಳು.